ನನ್ನ ಹೆಸರು ರಾಹುಲ್ ಮತ್ತು ನಾನು ಆಗಾಗ್ಗೆ ನನ್ನ ಸ್ನೇಹಿತನ ಮನೆಗೆ ಹೋಗುತ್ತೇನೆ. ಒಂದು ದಿನ ನಾನು ನನ್ನ ಸ್ನೇಹಿತನ ಮನೆಗೆ ಹೋದಾಗ ನನ್ನ ಸ್ನೇಹಿತ ಮತ್ತು ನನ್ನ ಸ್ನೇಹಿತನ ತಾಯಿ ಜಗಳವಾಡುತ್ತಿದ್ದರು. ನಾನು ಒಳಗೆ ಹೋದ ತಕ್ಷಣ ನನ್ನ ಸ್ನೇಹಿತನ ತಾಯಿ ನನ್ನನ್ನು ನೋಡಿ ಮಲಗುವ ಕೋಣೆಗೆ ಹೋಗಿ ಬಾಗಿಲು ಹಾಕಿದರು. ನನ್ನ ಸ್ನೇಹಿತ ನನ್ನನ್ನು ಹೊರಗೆ ಕರೆದೊಯ್ದ ಮತ್ತು ನನ್ನ ಸ್ನೇಹಿತ ಮತ್ತು ನಾನು ನಿರ್ಜನವಾದ ಹೊಲಕ್ಕೆ ಹೋದೆವು. ನಾನು ಅಲ್ಲಿ ಕುಳಿತಾಗ ನಾನು ನನ್ನ ಸ್ನೇಹಿತನಿಗೆ ಏನು ಸಮಸ್ಯೆ ಎಂದು ಕೇಳಿದೆ ಮತ್ತು ಅವನು ನನ್ನ ಬಳಿ ಅಳಲು ಪ್ರಾರಂಭಿಸಿದನು. ನನ್ನ ತಾಯಿ ಯಾರೊಂದಿಗಾದರೂ ಫೋನಿನಲ್ಲಿ ಕೆಟ್ಟದಾಗಿ ಮಾತನಾಡುತ್ತಿದ್ದಾರೆ. ನಾನು ಅವಳಿಗೆ ಕಿಮಾರಿ ಹಾಕಿದರೆ ನನ್ನ ಮಾತನ್ನು ಕೇಳುವುದಿಲ್ಲ. ನಾನೇನು ಮಾಡಬಲ್ಲೆನೋ ಗೊತ್ತಿಲ್ಲ ಎಂದು ಅಳುತ್ತಲೇ ಹೇಳಿದರು. ಅವನು ಹೇಳಿದ ಮಾತು ಕೇಳಿದ ತಕ್ಷಣ ನನ್ನ ಗೆಳೆಯನಿಗೆ ಏನಾದರೂ ಸಹಾಯ ಬೇಕು ಅನ್ನಿಸಿತು. ಆಗ ನನಗೆ ಒಂದು ಐಡಿಯಾ ಅನ್ನಿಸಿತು, ಅದನ್ನು ನನ್ನ ಗೆಳೆಯನಿಗೆ ಹೇಳಲು. ಅವನು ಅದೇ ಮಾದರಿಯಲ್ಲಿ ಮಾಡುತ್ತಾನೆ ಅಂತ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಎಂದು ಹೇಳಿದನು. ಅವನನ್ನು ಕಂಡು ಹಿಡಿದೆವು. ಅವನನ್ನು ಬೆದರಿಸಿ ಇನ್ನು ಮೇಲೆ ನನ್ನ ಗೆಳೆಯನ ಅಮ್ಮನಿಗೆ ಫೋನ್ ಮಾಡಬಾರದು ಎಂದು ಹೇಳಿ ಅವನ ಬಳಿ ಇದ್ದ ಫೋನ್ ಅನ್ನು ಕೊಂಡುಕೊಂಡೆ. ಅದರ ನಂತರ ಅವನ ಫೋನ್ ನನ್ನ ಬಳಿ ಇತ್ತು. ಒಂದು ದಿನ ನಾನು ಇದ್ದಾಗ ಫೋನ್ಗೆ ಇನ್ಕಮಿಂಗ್ ಕಾಲ್ ಬಂತು. ತಕ್ಷಣ ನಾನು ಮಡಿದೆ. ನನ್ನ ಗೆಳೆಯನ ಅಮ್ಮ ಧ್ವನಿ ಕೇಳಿದೆ. ನಾನು ಯಾರೋ ಒಬ್ಬರ ಹಾಗೆ ಅವರೊಂದಿಗೆ ಮಾತನಾಡಲು ಪ್ರಾರಂಭಿಸಿದೆ. ಅದಕ್ಕೆ ನನ್ನ ಗೆಳೆಯನ ಅಮ್ಮ, ನೀವು ಇಟ್ಟಿರೋ ಫೋನ್ ನನ್ನ ಮಾವನ ಫೋನ್ ಅಂತ ನಾನು ಅವನ ಜೊತೆ ಅತ್ತಿಗೆ ಸ್ವಲ್ಪ ಕೂಡ ಸಂಕೋಚ ಇಲ್ಲದೆ ಸುಳ್ಳು ಹೇಳಲು ಶುರು ಮಾಡಿದಳು. ನಾನು ಯಾರು ಎಂದು ಹೇಳದೆ ನನ್ನ ಸ್ನೇಹಿತನ ಅಮ್ಮ ಬೇರೆ ಏನೋ ಮಾತನಾಡುತ್ತಾರೆ ಎಂದು ತಿಳಿದುಕೊಳ್ಳಬಹುದು ಎಂದು ಯೋಚಿಸಿ ಮಾತನಾಡಲು ಪ್ರಾರಂಭಿಸಿದೆ. ಸ್ವಲ್ಪ ಸಮಯ ಚೆನ್ನಾಗಿ ಮಾತನಾಡಿದವಳು ಆಮೇಲೆ ಮಾತನಾಡಲಾ ಎಂದು ಕೇಳಿದಳು. ಆ ನಿಮಿಷ ನಾನು ನನ್ನ ಮನದೊಳಗೆ ಏನೆಂದುಕೊಂಡೆ, ನನ್ನ ಗೆಳೆಯನ ಅಮ್ಮಗಾಗಿ ಇವಳೀಗ ನಾವೇ ಮಾತಾಡಿ ಸರಿ ಮಾಡ್ಬೇಕು ಎಂದು ಯೋಚಿಸಿ ಮಾತನಾಡತೊಡಗಿದೆ. ಹೀಗೆಯೇ ಕೆಲವು ದಿನಗಳು ನಾನು ಯಾರು ಎಂದು ಹೇಳದೆ ಹೋದೆವು. ಅಲ್ಲಿ ನಮ್ಮನ್ನು ಅನುಮಾನ ಪಡುವುದಿಲ್ಲ ಎಂದು ಹೇಳಿದಳು. ನಾನು ನೇರವಾಗಿ ಭೇಟಿಯಾಗಿದ್ದೇನೆ, ನಾನು ದಿನ ನಿಮ್ಮ ಹತ್ತಿರ ಮಾತನಾಡಿದೆ ಎಂದು ಹೇಳುತ್ತೇನೆ ಎಂದು ಹೇಳಿದನು. ಅವಳು ಹೇಳಿದ ರೂಮ್ ನಂಬರ್ಗೆ ಹೋಗಿ ಬಾಗಿಲು ತಟ್ಟಿ ನನ್ನ ಗೆಳೆಯನ ಅಮ್ಮ ಬಾಗಿಲು ತೆರೆದು ನೋಡಿ ಸ್ವಲ್ಪ ಕೂಡ ಶಾಕ್ ಆಗದೆ ಒಳಗೆ ಕರೆದಳು. ನಾನು ರೂಮ್ ಒಳಗೆ ಹೋದಾಗ ನಾನು ಆಘಾತಕಾರಿಯಾಗಿ ಅವಳನ್ನು ನೋಡುತ್ತಿದ್ದೆ. ಆಗ ಅವಳು ನಾನೇನಾ ಫೋನಿನಲ್ಲಿ ಮಾತನಾಡುತ್ತಿದ್ದಳು ಎಂದು ನನಗೆ ಮೊದಲ ದಿನದಲ್ಲಿಯೇ ತಿಳಿಯುತ್ತದೆ. ನಾನು ಹಾಗೆ ನಿನ್ನೊಂದಿಗೆ ಮಾತನಾಡಿದೆ ಎಂದು ಹೇಳಲು ಆ ನಿಮಿಷದಲ್ಲಿ ನಾನು ನಂಬಲೇಬೇಕು ಎಂದು ನಾನು ಏನು ಹೇಳುತ್ತೇನೆ ಎಂದು ಕೇಳಲು ಅವಳು, ಈಗ ನೀನು ಮಾತ್ರ ಏನು ಇರಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾರೇ ಗೊತ್ತಿಲ್ಲದವರೊಂದಿಗೆ ಎಲ್ಲವನ್ನೂ ಇಟ್ಟುಕೊಂಡು ನಿನ್ನನ್ನು ಇಟ್ಟಳು. ನಿನ್ನ ಬಳಿ ಮಾತ್ರ ಇರುತ್ತೇನೆ ಎಂದು ಬೆದರಿ ನನ್ನ ಗೆಳೆಯನಿಗಾಗಿ ಅಂದು ನನ್ನ ಗೆಳೆಯನ ಅಮ್ಮನನ್ನು ಬಿಟ್ಟು ಬಂದು ಬಿಟ್ಟೆ. ನನ್ನ ಗೆಳೆಯನ ಅಮ್ಮ ಮದ್ಯವಿಡದು ದಿನ ದಿನ ಕರೀತಲು ನನಗೂ ನನ್ನ ಗೆಳೆಯನಿಗೆ ಗೊತ್ತಾಗದೆ ಅವಳ ಅಮ್ಮನನ್ನು ಕರ್ದಗ್ ಎಲ್ಲ ಬಂದೆ. 10 ದಿನ ಬೇಡ ದ್ವೇಷವಾಗ್ತಾನೆ ಅಂದ್ಕೊಂಡು ಬಂದೆ. ಆದರೆ ದಿನದಲ್ಲಿ ಅವಳ ಕೆದು ಹಾಕಲು ಸಾಧ್ಯವಾಗಲಿಲ್ಲ. ದಿನ ದಿನ ಅವಳ ಫೋನ್ ಮಾಡೋಳು. ನಾನು ಪ್ರತಿನಿತ್ಯ ಒದ್ದಾಡುವಾಗ ಅವಳ ಮನೆಗೆ ಹೋಗಿ ಬಿಡುತ್ತೇನೆ. ಹಾಗೆ ಒಂದು ದಿನ ಅವಳು ಸ್ನಾನ ಮುಗಿಸಿ ಬಾತ್ರೂಮಿನಿಂದ ಬೆಡ್ರೂಮಿಗೆ ಬರಲು ನಾನು ಅವಳನ್ನು ಹಾಗೆಯೇ ಬೆಡ್ರೂಮ್ ಒಳಗೆ ಕರೆದುಕೊಂಡು ಹೋಗಿ ಬಾಗಿಲು ಹಾಕಿಕೊಂಡು ಅವಳ ಪೆಟ್ಟಿಗೆಯಲ್ಲಿ ಮಲಗಿ ಅವಳ ತುಳುಗೆ ಬಾಯಿ ಹಾಕಿ ನೇಕಲು ಶುರು ಮಾಡಿದೆ. ಆಗ ಅವಳು ಆ ಆ ಆ ಆ ಆ ಆ ಆ ಉಷ್ 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 ಅಂತ ಅವಳ ಒಳಗೆ ನನ್ನ ಕಬಿನಾದ ವೇಗದಲ್ಲಿ ಒಳಗೆ ಹಾಕಿದೆ.
ಅಂದು ಅವಳ 1 ಗಂಟೆಯ ಸಮಯ. ಅವಳ ನನ್ನದು ಒಳಗೆ ವೇಗವಾಗಿ ಗುತ್ತಿಯಿದ್ದೆ. ಆ ನಂತರ ಅವಳ ಆಸೆ ಕಮ್ಮಾದ ಚುಳುನಲಿ. ಹುಡುಗಿಯರು 791 ನಯನ ಎಂದ ನಮ್ಮರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಅಂತರಂಗದ ಬಾಂಧವ್ಯ ರಹಸ್ಯವಾಗಿ ಇರತ್ತೆ. ಇದೇ ರೀತಿ ನನ್ನ ಗೆಳೆಯನ ಅಮ್ಮ ಆಗಾಗ ಹೊರಗೆ ಕರೆದುಕೊಂಡು ಹೋಗಿ ಬರುತ್ತಿದ್ದಳು. ನನ್ನ ವಾಡಿಕೆಯಾಗಿ ಬದಲಾಗಿದೆ. ಒಂದು ದಿನ ಅವಳನ್ನು ಕರೆದುಕೊಂಡು ಹೋದೆ. ನನಗೆ ಗೊತ್ತಾದ ಒಂದು ಲಾಡ್ಜಿಲ್ ರೂಮ್ ತೆಗೆದುಕೊಂಡೆವು. ಅಲ್ಲಿ ಅವಳ 4 ದಿನಗಳು ಆಸೆ ತೀರೋ ರೀತಿಯಲ್ಲಿ ಶೋರೆ